ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಈ ಪ್ರಾಣಾಯಾಮ ಸರಣಿನಲ್ಲಿ ನಾವು ಇವಾಗ ಭಸ್ತ್ರಿಕಾ ಅನ್ನುವಂತಹ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಭಸ್ತ್ರಿಕಾ ಆಯಿತು, ಭಸ್ತ್ರಿಕಾದ ಪೂರ್ವಭಾವಿ ಅಭ್ಯಾಸ ಆಯಿತು, ಮತ್ತು ಅದರದ್ದು ಒಂದು ಪ್ರಭೇದವನ್ನು ಕಳೆದ ವಿಡಿಯೋನಲ್ಲಿ ನೋಡಿದ್ವಿ. ಸಿಂಗಲ್ ನಾಸ್ಟ್ರಿಲ್ ಭಸ್ತ್ರಿಕಾ ಅನ್ನುವಂತಹ ಅಭ್ಯಾಸವನ್ನು ಕಳೆದ ವಿಡಿಯೋನಲ್ಲಿ ನಾವು ಮಾಡಿದ್ವಿ. ಇವತ್ತು ಅದರ ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡಿ ಹೆಸರು ಬಂದು ಥೊರಾಸಿಕ್ ಭಸ್ತ್ರಿಕಾ ಅಂತ ಹೇಳಲಾಗತ್ತೆ. ಈ ಥೊರಾಸಿಕ್ ಅಂತ ಹೇಳಿದ್ರೆ ನಿಮ್ಮ ಈ ಪಕ್ಕೆಲುಬುಗಳಲ್ಲಿ ಬಂದು ಕೂಡ್ಕೊಳ್ಳುತ್ತಲ್ಲ, ಸೊ ಈ ಸಂಪೂರ್ಣ ಈ ಪೊಕ್ಕೆಲುಬುದು ಈ ಭಾಗವನ್ನು ನಾವು ಥೊರಾಸಿಕ್ ರೀಜನ್ ಅಂತ ಹೇಳ್ತೀವಿ. ಸೊ ಈ ಥೊರಾಸಿಕ್ ಭಾಗವನ್ನು ನಾವು ಹಿಗ್ಗಿಸ್ಕೊಂಡು ಅಥವಾ ವಿಶಾಲಗೊಳಿಸ್ಕೊಂಡು ಮಾಡುವಂತಹ ಅಭ್ಯಾಸವನ್ನು ಥೊರಾಸಿಕ್ ಭಸ್ತ್ರಿಕಾ ಅಂತ ಹೇಳಲಾಗತ್ತೆ. ಇದರಲ್ಲಿ ಏನು ನೀವು ಕಳೆದ ತರಗತಿನಲ್ಲಿ ನಾವು ಕಳೆದ ವಿಡಿಯೋಗಳಲ್ಲಿ ನಾವು ನೋಡಿದ್ವಲ್ಲ ಭಸ್ತ್ರಿಕಾ ಅಭ್ಯಾಸದಲ್ಲಿ ಪ್ರಾರಂಭಿಕ ಸ್ಥಿತಿ ಬಂದು ಇದಾಗಿತ್ತು. ಇಲ್ಲಿಂದ ಉಸಿರು ತಗೊಳ್ತಾ ಕೈನ ಮೇಲೆ ಕೆತ್ತಾ ಇದ್ವಿ, ಉಸಿರು ಹೊರಗಡೆ ಆಗ್ತಾ ಕೈನ ಕೆಳಗೆ ತರ್ತಾ ಇದ್ವಿ. ಈ ಥೊರಾಸಿಕ್ ಭಸ್ತ್ರಿಕಾದಲ್ಲಿ ಪ್ರಾರಂಭಿಕ ಸ್ಥಿತಿ ಬಂದು ಹೀಗೆ ಇರುತ್ತೆ. ಮತ್ತು ಇಲ್ಲೊಂದು ಹೆಚ್ಚುವರಿ ಚಲನೆಯು ಸಹ ಸೇರಿಕೊಳ್ಳುತ್ತೆ. ಮೊದಲೇನು ಮಾಡಿದ್ರೆ ಬರೀ ಇದೊಂದೇ ಚಲನೆ ಇತ್ತು, ಉಸಿರನ್ನು ತಗೊಳ್ತಾ ಮೇಲಕ್ಕೆ ಚಾಚೋದು, ಉಸಿರು ಬಿಡ್ತಾ ಕೆಳಗೆ ತಗೊಳ್ಳೋದು. ಇಲ್ಲಿ ಹೆಚ್ಚುವರಿ ಚಲನೆ ಏನಪ್ಪ ಅಂದರೆ ಉಸಿರನ್ನು ತಗೊಳ್ತಾ ನೀವು ಎದೆ ಭಾಗವನ್ನು ವಿಶಾಲಗೊಳಿಸಿ ಕೈಯನ್ನು ಮೇಲಕ್ಕೆ ಚಾಚ್ತೀವಿ, ಉಸಿರನ್ನು ಹೊರಗಡೆ ಹಾಕ್ತಾ ಕೈನ ಕೆಳಗೆ ತಗೊಳ್ತೀವಿ. ಉಸಿರನ್ನು ತಗೊಳ್ತಾ ಕೈನ ಮೇಲಕ್ಕೆ ಚಾಚೋದು, ಉಸಿರನ್ನು ಹೊರಗಡೆ ಹಾಕ್ತಾ ಕೈನ ಕೆಳಗೆ ತಳ್ಳುವಂಥದ್ದು. ನಾನು ಇವಾಗ ಅಭ್ಯಾಸ ಒಂದ್ಸರಿ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಶುರು ಮಾಡ್ತೀವಲ್ಲ, ಉಸಿರನ್ನು ತಗೊಳ್ತಾ ಈ ರೀತಿ ಆರಾಮಾಗಿ ಅಭ್ಯಾಸ ಮಾಡಿ. ತುಂಬ ಏನು ಒತ್ತಡ ಹಾಕಿ ಅಭ್ಯಾಸ ಮಾಡೋದೇನು ಬೇಡ, ಮತ್ತು ತುಂಬ ವೇಗವಾಗಿ ಮಾಡೋದು ಬೇಡ. ಕೆಲಸ ಏನಾದರೂ ತುಂಬ ವೇಗವಾಗಿ ಅಷ್ಟೊಂದು ವೇಗವಾಗಿ ಮಾಡೋದು ಬೇಡ. ಇದು ಸಂಪೂರ್ಣವಾಗಿ ಉಸಿರಿನಲ್ಲಿ ಹೊರಗಡೆ ಹಾಕಿದ್ಮೇಲೆ ಹಿಂಗೆ ಹೋಗ್ಬೇಕು ಪ್ರಾರಂಭಿಕ ಸ್ಥಿತಿಗೆ. ಕೆಲಸ ಏನಾಗುತ್ತೆ, ಇಲ್ಲ ಈ ಥರ ಮಾಡೋರು ಬಹಳ ಜನ ಇದ್ದಾರೆ. ಸೊ ಹಿಂಗೆ ಮಾಡೋದು ಬೇಡ. ಇಲ್ಲಿಂದ ಉಸಿರು ತೊಗೊಳ್ತಾ ಇದೇ ಭಾಗ ವಿಶಾಲಗೊಳಿಸೋದು, ಕೈನ ಮೇಲಕ್ಕೆ ಚಾಚೋದು, ಉಸಿರು ವೇಗವಾಗಿ ಹೊರಗೆ ಹಾಕುವಂಥದ್ದು. ಇಲ್ಲಿಂದ ಉಸಿರು ತೊಗೊಳ್ತಾ ಇದೇ ಭಾಗ ವಿಶಾಲಗೊಳಿಸಿ ಕೈನ ಮೇಲಕ್ಕೆ ಚಾಚಿ ಬೇಗವಾಗಿ ಉಸಿರನ್ನು ಹೊರಗಡೆ ಹಾಕಿ. ಇನ್ನೊಂದು ಸಾಮಾನ್ಯವಾಗೋ ತಪ್ಪೇನಪ್ಪ ಅಂದರೆ, ಇಲ್ಲಿಂದ ಉಸಿರು ತೊಗೊಳಕ್ಕೆ ಶುರು ಮಾಡ್ತಿರಲ್ಲ, ಸಂಪೂರ್ಣವಾಗಿ ಇಲ್ಲೇ ಉಸಿರು ತೊಗೊಂಡ್ಬಿಟ್ಟಿರ್ತೀವಿ. ಬರೀ ಕೈನ ಮಾತ್ರ ಹಿಂಗೆ ಮೇಲಕ್ಕೆ ತೊಗೊಂಡು ಹಿಂಗೆ ಮಾಡ್ತೀವಿ. ಹಿಂಗೆ ಮಾಡೋದು ಬೇಡ. ಒಂದ್ಸರಿ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ನಾನು ಇಲ್ಲಿ ಉಸಿರು ತೊಗೊಳಕ್ಕೆ ಶುರು ಮಾಡಿದ್ರೆ ಇಲ್ಲಿ ತಲುಪೋವರು ಉಸಿರು ತೊಗೊಳ್ತಾನೆ ಇರ್ತೀನಿ. ಇಲ್ಲಿ ಉಸಿರು ಬಿಡೋಕ್ಕೆ ಶುರು ಮಾಡಿದ್ರೆ ಇಲ್ಲಿಗೆ ಉಸಿರನ್ನ ಸಂಪೂರ್ಣವಾಗಿ ಹೊರಗಡೆ ಹಾಕ್ತೀನಿ. ಸೊ ಒಂದು ಸರಿ ನೋಡಿ ಗಮನಿಸ್ಕೊಳ್ಳಿ. ಇಲ್ಲಿ ಗೊತ್ತಾಯ್ತಲ್ಲ, ಇಲ್ಲಿ ಉಸಿರನ್ನು ತೊಗೊಳಕ್ಕೆ ಶುರು ಮಾಡಿದ್ರೆ ಇಲ್ಲಿ ಉಸಿರು ತೊಗೊಳೋದು ನಿಲ್ಲುತ್ತೆ, ಇಲ್ಲಿ ಉಸಿರನ್ನು ಹೊರಗಡೆ ಹಾಕ್ತೀವಿ. ಈ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾಯಿರಿ. ಇದು ಬಂದು ನಮ್ಮ ಶ್ವಾಸಕೋಶವನ್ನು ಇನ್ನಷ್ಟು ಹಿಗ್ಗಿಸ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಮತ್ತು ಗರಿಷ್ಠ ಮಟ್ಟದ ಗಾಳಿಯನ್ನು ನಮ್ಮ ಶ್ವಾಸಕೋಶಕ್ಕೆ ತುಂಬಿಸೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಈ ವಾರ ಫುಲ್ಲು ಅಂದರೆ ಒಂದೊಂದು ವಾರ ಅಭ್ಯಾಸ ಮಾಡ್ತಾ ಹೋಗ್ತಾಯಿರಿ. ಸಿಂಗಲ್ ನಾಸ್ಟ್ರಿಲ್ ಭಸ್ತ್ರಿಕಾ ಹೋದ ವಾರ ಮಾಡಿದ್ವಲ್ಲ, ಅದನ್ನೂ ಅಭ್ಯಾಸ ಮಾಡಿ. ಅದಾದಮೇಲೆ ಈ ಥೊರಾಸಿಕ್ ಭಸ್ತ್ರಿಕಾನೂ ಸಹ ಅಭ್ಯಾಸ ಮಾಡ್ತಾಯಿರಿ. ಮತ್ತು ಅಭ್ಯಾಸ ಮಾಡಬೇಕಂದ್ರೆ ನಿಮ್ಗೆ ಏನೇ ಸಂದೇಹಗಳು ಬಂದ್ರೂ ಸಹ ಆರಾಮಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಬೋದು. ಅದಕ್ಕೆ ನಾನು ಉತ್ತರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ನಾವು ಹಾಕ್ತಾ ಇರುವಂಥ ಈ ಪ್ರಾಣಾಯಾಮ ಸರಣಿ ವಿಡಿಯೋಗಳು ನಿಮ್ಗೆ ಇನ್ನಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನಿಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಮತ್ತು ನಾವು ಹಾಕುವಂಥ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಾಣಾಯಾಮದೊಂದಿಗೆ ಮುಂದಿನ ವಿಡಿಯೋನಲ್ಲಿ ನಾವು ಭೇಟಿ ಆಗೋಣ. ಧನ್ಯವಾದಗಳು. ನಾನು ನಿಮ್ಮ ಪ್ರಶಾಂತ್ ಕುಮಾರ್. ಧನ್ಯವಾದ.